ರಾಜ್ಯದಲ್ಲಿ ಮತ್ತೆ ಜೋರಾಗಲಿದ್ಯಾ ಜಾತಿ ಜನಗಣತಿಯ ಜ್ವಾಲೆ? ವರದಿ ಮಂಡನೆಗೆ ಹೈಕಮಾಂಡ್ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮತ್ತೆ ಜೋರಾಗುತ್ತಾ ಜಾತಿ ಗಣತಿ ಜ್ವಾಲೆ? ವರದಿ ಮಂಡನೆಗೆ ಹೈಕಮಾಂಡ್ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಹಿನ್ನೆಲೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋದು. ವರದಿ ಮಂಡನೆ ಜಾರಿ ಸಂಬಂಧ ನಡೀತಾ ಇರುವಂತಹ ಚರ್ಚೆ. ಸ್ವಪಕ್ಷದಲ್ಲೇ ಜಾತಿ ಜನಗಣತಿ ವರದಿ ಮಂಡನೆಗೆ ಪರ ವಿರೋಧ. ನೋಡಿ, ಒಂದಷ್ಟು ಜನ ಸಚಿವರುಗಳು ಗೈರಾಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ, RB ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, MC ಸುಧಾಕರ್, K ವೆಂಕಟೇಶ್, ಮಧು ಬಂಗಾರಪ್ಪ ಕ್ಯಾಬಿನೆಟ್ ಸಭೆಗೆ ಗೈರಾಗಿರೋದು. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾತಿ ಜನಗಣತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದ್ದಂಥದ್ದು. ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಚರ್ಚೆ ನಡೀತಾ ಇದೆ. ಪರ ವಿರೋಧ ವ್ಯಕ್ತವಾಗ್ತಾ ಇರೋದು. ಒಂದು ಕಡೆ ಜಾತಿ ಜನಗಣತಿಯ ಮಂಡನೆಗೆ ರಾಜ್ಯ ಕಾಂಗ್ರೆಸ್ನಲ್ಲೇ ಸ್ವಪಕ್ಷದ ನಾಯಕರುಗಳೇ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ, ಸರಿಯಾದಂತಹ ಸೂಕ್ತ ರೀತಿಯಲ್ಲಿ ಜಾತಿ ಗಣತಿ ಆಗಿಲ್ಲ, 169 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿದ್ಧಪಡಿಸಿರುವಂತಹ ವರದಿ 2014ರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು 2015ರ ಅಧ್ಯಯನದ ವರದಿ, 14-15ರ ವರದಿ, ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲ್ಲಿಸಿರುವಂತಹ ಸಮೀಕ್ಷೆ ಇದು. ನೋಡಿ, ಒಂದು ಕಡೆ ಸೋರಿಕೆಯಾದಂತಹ ಮಾಹಿತಿ ನೀವು ಗಮನಿಸ್ತಾ ಇದ್ದೀರಾ. ಮಧ್ಯದ ವಿಂಡೋದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದಂತಹ ಹಿಂದುಳಿದ ಆಯೋಗ 2024 ಫೆಬ್ರವರಿ 29ನೇ ತಾರೀಕು ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆಯಾಗುತ್ತೆ. ನೀವು ಗಮನಿಸ್ತಾ ಇರೋದು ನಿಮ್ಮ ಟಿವಿ ಸ್ಕ್ರೀನ್ನ ಮಧ್ಯದ ಭಾಗದಲ್ಲಿ ಸೋರಿಕೆಯಾದಂಥ ಮಾಹಿತಿ. ಜಾತಿ ಗಣತಿಯ ಕಿಚ್ಚು ರಾಜ್ಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಇದನ್ನ ರಾಜಕೀಯ ದಾಳವಾಗಿ CM ಸಿದ್ದರಾಮಯ್ಯ ಅವರು ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು. ಲಿಂಗಾಯತ ಒಕ್ಕಲಿಗ ಸಮುದಾಯ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದೊಂದು ಅವೈಜ್ಞಾನಿಕ ವರದಿ. ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಮನೆ ಮನೆ ಸಮೀಕ್ಷೆ ನಡೆಸಿಲ್ಲ, ಮನೆಗೆ ಬಂದು ಸಮೀಕ್ಷೆ ಮಾಡಿಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಏನು ಯಾವುದ್ರ ಬಗ್ಗೆನೂ ಕೂಡ ಸಮೀಕ್ಷೆ ಮಾಡಿಲ್ಲ, ಇದೊಂದು ಅವೈಜ್ಞಾನಿಕವಾದಂತಹ ವರದಿ, ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು ವೈಜ್ಞಾನಿಕವಾಗಿ ಅನ್ನುವಂತಹ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಲೀಕ್ ಆದಂಥ ಮಾಹಿತಿ, ಪರಿಶಿಷ್ಟ ಜಾತಿ ಜನಸಂಖ್ಯೆ ಎಷ್ಟಿದೆ, ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಎಷ್ಟಿದೆ, ಮುಸ್ಲಿಮರ ಜನಸಂಖ್ಯೆ ಎಷ್ಟಿದೆ, ಲಿಂಗಾಯತರು ಎಷ್ಟಿದ್ದಾರೆ ರಾಜ್ಯದಲ್ಲಿ, ಕುರುಬರು ಎಷ್ಟಿದ್ದಾರೆ, ಒಕ್ಕಲಿಗರು ಎಷ್ಟಿದ್ದಾರೆ, ಮರಾಠ ಸಮುದಾಯದವರು ಎಷ್ಟಿದ್ದಾರೆ, ಬ್ರಾಹ್ಮಣ ಸಮುದಾಯದವರು ಎಷ್ಟಿದ್ದಾರೆ, ವಿಶ್ವಕರ್ಮ ಜನಾಂಗದವರು ಎಷ್ಟಿದ್ದಾರೆ, ಈಡಿಗ ಸಮುದಾಯದವರು, ಕ್ರೈಸ್ತರು, ಗೊಲ್ಲರು, ಉಪ್ಪಾರ, ಮಡಿವಾಳ, ಸೋರಿಕೆಯಾದಂತಹ ಒಂದಷ್ಟು ಮಾಹಿತಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ.